ಟ್ರ್ಯಾಕ್ ಬರ್ತಾ ಇದ್ದೀರಾ? ಹಾಂ ನೋಡ್ತಾರೆ, ನಮಗೆ ಒಂಥರ ಆಗ್ತಿದೆ. ಮೀಟ್ ಮಾಡಿದ್ರಿ ಅಂತ ಗೊತ್ತು, ಸರ್ಪ್ರೈಸ್ ಎಲ್ಲ ಕೊಟ್ಟಿದ್ದೀರಿ ಅಂತ ಗೊತ್ತು. ಇವಾಗ ನೋಡ್ತಾರೆ, ಬರ್ತಾರೆ. ತಿನ್ನಂಗಿರುತ್ತಾ? ಚೆನ್ನಾಗಿರುತ್ತೆ. ಅಂದ್ರೆ ನೀವು ಮಾಡ್ತೀರ ಅಂತ ನಂಗೆ ಗೊತ್ತು. ಆಗ್ಲೇ ಹೆಂಗಿತ್ತು, ಈಗ ಹೆಂಗ್ ಹರಡಿಟ್ಟಿದ್ದೀವಿ ಅಂತ ಮುಟ್ಸೋ ಇದಾರಮ್ಮ. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಚುಂಚನಗಿರಿಯಿಂದ ಹೊರಟಿದ್ದೀವಿ. ಈಗ ಇನ್ನೊಂದು ದೇವಸ್ಥಾನ ಪ್ಲ್ಯಾನ್ ಇದೆ ನಮ್ಮದು, ಸೊ ಅಲ್ಲಿಗೆ ಹೋಗಬೇಕು. ದಾರಿ ಹಿಡ್ದಿದ್ದೀವಿ. ಇನ್ನೂ ಮ್ಯಾಪ್ಸ್ ಪ್ರಕಾರ 2 ಅವರ್ 6 ನಿಮಿಷ ತೋರಿಸ್ತಾ ಇದೆ. 95 ಕಿಲೋಮೀಟರ್ಗಳು ತೋರಿಸ್ತಾ ಇದೆ. ಯಾಕೋ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಹಿಡಿತಾ ಇತ್ತು, ಬರೀ ಟ್ರಾವೆಲ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರನೇ ಇವಾಗ ಡ್ರೈವಿಂಗ್ನ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಡ್ಯಾಡಿ ಓಡಿಸ್ತಾ ಇದ್ದಾರೆ, ನಾನು ಇಲ್ಲಿ ಸೈಡಲ್ಲಿ ಕೂತ್ಕೊಂಡಿದ್ದೀನಿ. ಸೀಟ್ಗಳೆಲ್ಲ ಶಿಫ್ಟ್ ಆಗಿಬಿಟ್ಟಿದೆ. ಒಂದು ರೊಟೇಷನ್, ಒಂದೊಂದು ಸ್ಟೆಪ್ ಚೇಂಜ್ ಆಗಿಬಿಟ್ಟಿದೆ. ಸೊ ಈಗ ಸದ್ಯಕ್ಕೆ ನಿಲ್ಲಿದ್ದೀವಿ ಅಂದರೆ ಆಲ್ಮೋಸ್ಟ್ ತುಮಕೂರು ಹತ್ರ ಇದ್ದೀವಿ. ಗುಬ್ಬಿನಾ? ಓಕೆ. ಸೊ ನಾವು ಹೋಗ್ಬೇಕಾಗಿರೋದು ಗರುವನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ. ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನು ಗರುವನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸೊ ನಾನು ಮತ್ತು ಮೇಡಮ್ ಇಸ್ಲಾ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಾವು ಬಂದಿದ್ದೀವಿ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು. ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ನಮ್ಮ ಮೇಡಮ್ ಅವರೇ ನೆನೆಸಿದೆ ವ್ಲಾಗ್ ಮಾಡಿದ್ರೆ ಅಂತ. ಟ್ರ್ಯಾಕಿಗೆ ಬಂದುಬಿಟ್ಟವ್ರಲ್ಲ ಮೇಡಮ್, ಯಾವಾಗ ಮಾಡ್ಬೇಕು ವ್ಲಾಗು? ಹಾಂ, ಅವೆಲ್ಲ ಏನು ಹೇಳಿದೆ, ಲಾಸ್ಟ್ ಏನು ಹೇಳ್ಬಿಟ್ಟು ಕಟ್ ಮಾಡಿದ್ದೆ. ಟ್ರ್ಯಾಕಿಗೆ ಬರ್ತಾ ಇದ್ದೀರಾ? ಹಾಂ, ಸ್ವಲ್ಪ ಮಳೆಗಿಳೆ ಬಂದರೆ ಇನ್ನೂ ಚೆನ್ನಾಗಿರೋದು ಅನಿಸ್ತದೆ. ಹಾಂ, ಇನ್ನೂ ಹಿಂಸೆ ಆಗಿರೋದು. ಅಲ್ವೇನೋ ರಶ್ ಅಂತೂ ಇಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ಈ ಸರಿ ಅಷ್ಟಿಲ್ಲ. ಡ್ಯಾಡಿ ಮಮ್ಮಿ ಅಲ್ಲೆಲ್ಲಿ ಇದಿತ್ತು ಪ್ರಸಾದ ತಿಂದ್ವಿ, ಅದೇ ಜಾಗದಲ್ಲಿ ಹತ್ರ ಆಗುತ್ತೆ, ಅದೇ ರೂಟಲ್ಲಿ ನಾವು ಹೋಗಬೇಕು. ಪಾಪ ಏನು ಹೊಡಿತಾ ಇದೆ ಬಿಸಿಲು. ಸೊ ಅದಕ್ಕೋಸ್ಕರ ಡ್ಯಾಡಿ ಮಮ್ಮಿನಲ್ಲೇ ಬಿಟ್ಬಿಟ್ಟು ನಾವು ಕಾರ್ ತೊಗೊಂಡೋಗೋಣ ಅಂತ ಬಂದ್ವಿ. ಸದ್ಯ ಕಾರ್ ಮಾತ್ರ ನೆರಳಲ್ಲಿ ನಿಲ್ಲಿಸಿದ್ದೀನಿ ಅಲ್ಲಿ. ಮತ್ತು ಇನ್ನೇನು ಮೇಡಮ್, ಏನು ಅನ್ನಿಸ್ತಾ ಇದೆ? ಇಷ್ಟೊಂದು ಜನ ನೋಡ್ತಾವ್ರೆ, ಎಲ್ಲ ನಮ್ಮನ್ನೇ ನೋಡ್ತಾರೆ. ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ ಗೈಸ್, ಏನಕ್ಕೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಕೆಲಸ ಮಾಡೋದು ಬಿಟ್ಬಿಟ್ಟು ನೋಡ್ತಾವ್ರೆ. ಪಕ್ಕ ನನ್ನ ಸಬ್ಸ್ಕ್ರೈಬರ್ಸ್ ಅಂತೂ ಅಲ್ಲ, ಓಕೆನಾ? ಲೇಡೀಸು ಗಿಡೀಸು ಎಲ್ಲ ಏಜ್ ಗ್ರೂಪರು ಎಲ್ಲ, ಎಸ್ಪೆಷಲಿ ಜೆಂಟ್ಸ್ಗಿಂತ ಜಾಸ್ತಿ ಲೇಡೀಸೇ ನೋಡ್ತಾರೆ ಅವರು. ಸೊ ಅಷ್ಟೊಂದೆಲ್ಲ ಲೇಡೀಸ್ ಫಾಲೋವರ್ಸ್ ಎಲ್ಲ ಇಲ್ಲ. ಸೊ ಇದ್ರೂ ಕೆಲವರು ಇರ್ತಾರೆ ಅಂತ ಗೊತ್ತಾಗಿದೆ. ಓ ಮೋಸ್ಟ್ಲಿ ಈ ಕರಿಬಳಿ. ಕರೆಕ್ಟ್. ನಮಗೆ ಒಂಥರ ಆಗ್ತಿದೆ. ಇವಾಗ ನೋಡಿದ್ರೆ ಇನ್ಯಾವಾಗ ನೋಡ್ತಾರೆ ಬಾ, ವಯಸ್ಸಾದ್ಮೇಲೆ ನೋಡ್ತಾರೆ ಯಾರು ನಮ್ಮನ್ನ. ಇವಾಗಿದ್ದಾಗಲೇ ನೋಡ್ಕೊಂಬಿಡ್ಬೇಕಷ್ಟೆ. ಸೊ ಆಲ್ಮೋಸ್ಟ್ ಬಂದಿದ್ದೀವಿ ಗೈಸ್. ಮತ್ತೊಮ್ಮೆ ಇನ್ನೊಂದ್ಸರಿ ಏನೋ ಹೇಳಿದ್ದಾರೆ ವ್ಲಾಗ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನಾವು ಮಾತಾಡ್ರೋ, ಏನು ಮಾತಾಡ್ತೀರಾ? ಅಲ್ಲ, ವ್ಲಾಗ್ ಮಾಡಿಲ್ಲ ಅಂತ ನೆನಪು ಮಾಡ್ದಲ್ಲ, ಏನು ಹೇಳಬೇಕಾಗಿತ್ತು? ಇಲ್ಲ ನೀನೇನಾದ್ರು ಹೇಳಕ್ಕಿದ್ರೆ ಹೇಳು. ಈಗ ಸದ್ಯಕ್ಕೆ ಮನೆಗೆ ಬಂದು ಒಂದು ರೌಂಡ್ ರೆಸ್ಟ್ ಮಾಡಿ, ವ್ಲಾಗ್ ಎಡಿಟ್ ಮಾಡಿ, ವ್ಲಾಗ್ ಅಪ್ಲೋಡ್ ಮಾಡಿ, ಪ್ರಸಾದ ತಂದಿರೋದನ್ನ ಅಲ್ಲಿ ಕೊಟ್ಟಿದ್ದನ್ನು ಅರ್ಚನೆ ಮಾಡಿಸಿದ್ದು ತಿಂತಾಯಿದ್ದೀವಿ. ಯಾವ ವ್ಲಾಗು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಯಾಕೆ ಅಂದರೆ ನಿಮ್ಗೊಂದು ಐಡಿಯಾ ಬರಬೇಕು. ಆ ಪರ್ಟಿಕ್ಯುಲರ್ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನಮ್ಮ ಲೈಫಲ್ಲಿ ನಾವು ಯಾವ ಸ್ಟೇಜಲ್ಲಿ ಇದ್ವಿ ಅಂದ್ಬಿಟ್ಟು. ಬಿಕಾಸ್ ಇವತ್ತು ಹೊರಗಡೆ ಸಿಕ್ಕ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಈಗಷ್ಟೇ ಎಂಗೇಜ್ಮೆಂಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಆಗಲೇ ನೋಡ್ರಿ ಮದುವೆ ಆಗ್ಬಿಟ್ಟಿದ್ದೀರಾ ಅಂತ ಕೇಳ್ತಿದ್ರು. ಸೊ ಎಷ್ಟು ಲೇಟಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಾಗಲಿ, ಅದಕ್ಕೋಸ್ಕರ ಒಂದು ಸುಮ್ಮನೆ ಗ್ಲಿಮ್ಸ್ ಕೊಡ್ತೀನಿ, ಓಕೆನಾ? ಯಾವ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಈಗ ಅಂತ. ಗೈಸ್ ನೋಡಿ, ಯಾವ ವ್ಲಾಗ್ ನೋಡ್ತಿದ್ದೀವಿ, ಈ ವ್ಲಾಗ್ನ ನೋಡ್ತಾ ಇರೋದು. ಈ ವ್ಲಾಗ್ನ ಈಗ ಅಪ್ಲೋಡ್ ಮಾಡಿದ್ದೀನಿ. ಮದುವೆ ಎಲ್ಲ ಆದಮೇಲೆ, ಮದುವೆಗೆ ಮುಂಚೆ ಸರ್ಪ್ರೈಸ್ ಕೊಟ್ಟಿದ್ದು, ಫಸ್ಟ್ ಮೀಟ್ ಆಗಿದ್ದು, ಆ ವ್ಲಾಗ್ನ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಫಸ್ಟ್ ನೀನು ಹೇಳಲ್ಲ, ಏನನ್ನಿಸ್ತಾ ವ್ಲಾಗ್ ನೋಡಿ ಇವಾಗ? ಸರ್ಪ್ರೈಸ್ ವ್ಲಾಗ್. ಅವತ್ತಿನ ದಿನ ಹಿಂಗೆ ಫಸ್ಟ್ ಗೊತ್ತೇ ಇರಲಿಲ್ಲ, ಒಂಚೂಗೂ ಇರಲಿಲ್ಲ. ಕಾಲೇಜ್ ಇರ್ಬೇಕಾದ್ರೆ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ನನ್ನ ಮೀಟ್ ಮಾಡಕ್ಕೆ ಬಂದಿದ್ದಾರಲ್ಲ, ಅದು ಖುಷಿ ಆಯಿತು. ಏನನ್ನು ಉದುರಿಸ್ಕೊಬ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ನಿಮ್ಗೇನು ಮನಸ್ಸು ವ್ಲಾಗ್ ನೋಡಿ? ನೀನು ಹಿಡ್ಕೊಂಡು ಹೇಳೋದಿದ್ದೆ ಆಗಿತ್ತು. ರಿಯಾಕ್ಷನ್ ಆಗಿತ್ತು. ಬಟ್ ಮಮ್ಮಿಗೂ ಗೊತ್ತಿರಲಿಲ್ಲ ಗೈಸಿದ್ದು, ನಾನು ಹೋಗಿದ್ದು ಬರೀ ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತ, ಈ ಥರ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನೆಗೆ ಮೀಟ್ ಮಾಡಿದ್ರಿ ಅಂತ ಗೊತ್ತು, ಸರ್ಪ್ರೈಸ್ ಎಲ್ಲ ಕೊಟ್ಟಿದ್ದೀರಿ ಅಂತ ಗೊತ್ತು. ಇವಾಗ ನೋಡ್ತಾರೆ, ಬರ್ತಾರೆ.
ನಿನ್ ತಮ್ಮನ್ ಬರುತ್ತೆ ಬರುತ್ತೆ. ಮೋಸ್ಟ್ಲಿ ನೋಡಿಲ್ಲ ಅವ್ರಿನ. ಬಾವಾಜಿ 1 hour ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ನೀನ್ ನೋಡ್ದಾ ಅಂತ ಕೇಳ್ತಾನೆ. ಹೌದು ವಿಡಿಯೋ ಹಾಕ್ಬಿಟ್ಟಿದ್ದಾರೆ, 1 hour ಆಗೋಗಿದೆ ಕಣಕ್ಕ, ನೋಡಿಲ್ಲ ನಾನು, ನೋಡ್ತೀನಿ ಫಸ್ಟ್ ಅಂತ ಕುತ್ಕೊಂಡು ನೋಡ್ತಾನೆ. ಗೊತ್ತಿರ್ಲಿಲ್ಲ ನಿಮ್ಗೆ ಆ ಥರ ಒಂದು ಸಿಚುವೇಶನ್ ನಮ್ಮ ಮಧ್ಯೆ ನಡೆದಿತ್ತು ಅವಾಗ ಅಂತ ಅಂದ್ಬಿಟ್ಟು ಅದು ಹೋಗ್ಬಿಟ್ಟು ಸರ್ಪ್ರೈಸ್ ಕೊಟ್ಟಿದ್ದೆ ಅಂತ ಏನಿಸ್ತು. ಚೆನ್ನಾಗಿತ್ತು. ಅಪ್ಪ ಅವಳು ಕಾಯ್ತಾ ಇದ್ದದಕ್ಕೆ ಟೈಮ್ ಸರ್ಪ್ರೈಸ್ ಆಗಿ ಹೋಗಿದ್ದಕ್ಕೆ ನಮ್ಮ ಮಮ್ಮಿ ಕನ್ಫ್ಯೂಸ್ ಆಗಿ ನೋಡ್ತಾ ಇದಾರೆ. ಆ ಟೈಮಿನ ಸಂತೋಷ ನಮ್ಗೆ ಒಂಥರ ಖುಷಿ ಆಯ್ತು. ಚೆನ್ನಾಗಿತ್ತಾ? ಮಿತು ಏನ್ ಮಾಡ್ತಾನ? ಮಿತು ಕೈಲಿ ಕೊಡಿ. ಬಾವಾಜಿ ಯಾಕೋ ವಿಡಿಯೋ ಹಾಕಿದಾರಲ್ಲಮ್ಮ, ನೋಡ್ದಾ? ಏನ್ ಅನ್ನಿಸ್ತು? ಹೆಂಗ್ ಸರ್ಪ್ರೈಸ್ ಕೊಟ್ಟಾರ? ಬಂದಿದ ತಕ್ಷಣ ಹಾಕ್ಬಿಟ್ಟ. ಓ ಹಾಕ್ಬಿಟ್ಟ, ನೋಡ್ಬಿಟ್ಟ. ಮದುವೆ ಬಿಸಿನಲ್ಲಿ ಗಾಡಿನ ಹೊರಗಡೆನೆ ತೆಗಿತಾ ಇರಲಿಲ್ಲ. ನೋಡ್ರಿ ಇಲ್ಲಿ ವೆಬ್ಬೆಲ್ಲ ಕಟ್ಬಿಟ್ಟಿದೆ ಗಾಡಿನಲ್ಲಿ, ಆ ಲೆವೆಲ್ಗೆ ಮಾಡಿಬಿಟ್ಟಿದ್ದೀನಿ. ಮೇಂಟೆನೆನ್ಸೇ ಇಲ್ಲ, ಸಿಕ್ಕಾಬಟ್ಟೆ ಧೂಳಾಗಿದೆ, ಸಿಕ್ಕಾಬಟ್ಟೆ ಗಲೀಜಾಗಿದೆ ಇಷ್ಟರ ಮಟ್ಟಿಗೆ ಅಂದರೆ ನೋಡ್ರಿ. ಸೊ ಹಾಗಾಗಿ ಇವತ್ತು ವಾಶ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಚೈನ್ ಒಂದು ಸ್ವಲ್ಪ ಗಲೀಜು ಜಾಸ್ತಿನೇ ಆಗಿಬಿಟ್ಟಿದೆ, ಸ್ವಲ್ಪ ತುಕ್ಕಿಡ್ದಂಗೆ ಆಗ್ತಾಯಿದೆ. ಸೊ ಅದಕ್ಕೆ ಒಂದು ಸರಿ ಡೀಸೆಲ್ ಹಾಕ್ಬಿಟ್ಟು ವಾಶ್ ಮಾಡಿಬಿಡೋಣ ಅಂತ ಡೀಸೆಲ್ ಹಾಕ್ಬೇಕೀಗ. ಅಂದರೆ ನಾನೇನಾದ್ರು ತೊಗೊಂಡೋದ್ರೆ ಅಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಡೀಸೆಲ್ ಹಾಕೋದು ಇದು ಅಂತೆಲ್ಲ ಹೇಳಿದ್ರೆ ಟೈಮ್ ಹಿಡಿಸ್ತಾರೆ, ಪ್ಲಸ್ ಕಾಸ್ಟ್ ಜಾಸ್ತಿ. ಸುಮ್ಮನೆ ಐ ಥಿಂಕ್ 50 ರೂಪಾಯಿ 100 ರೂಪಾಯಿ ಜಾಸ್ತಿ ತೊಗೋತಾರೆ. ಅದು ಬದಲು ನನ್ನ ಹತ್ರನೇ ಡೀಸೆಲ್ ಇದೆ, 50 ರೂಪಾಯಿ ಡೀಸೆಲ್ ಹಾಕ್ಸ್ತಾರೆ. ನಾನು ಒಂದು 5-6 ಸರಿ ಇದಕ್ಕೆ ಜಾಸ್ತಿನೇ ಯೂಸ್ ಮಾಡ್ಬೋದು ನನ್ನದನ್ನ. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಸರಿಗಾರೆ 50 ರೂಪಾಯೋ ಎಷ್ಟೋ ಕೊಡಬೇಕು, ಕರೆಕ್ಟಾಗಿ ಅದು ನೆನಪಿಲ್ಲ. ಸೊ ಅದಕ್ಕೆ ನಾನೇ ಸ್ಪ್ರೇ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಎಲ್ಲ ಇಳ್ಕೊಂಡಿರುತ್ತೆ. ಏನು ಲೂಬ್ ಮಾಡಿರ್ತೀನಿ, ಏನು ಗಲೀಜಿರುತ್ತೆಲ್ಲ ಅದಾದ್ಮೇಲೆ ಕ್ಲೀನಾಗಿ ವಾಶ್ ಮಾಡಿಸಿದ್ರೆ ಪರ್ಫೆಕ್ಟ್ ಆಗ್ಬಿಡುತ್ತೆ. ಆಮೇಲೆ ಬಂದು ಲೂಬ್ ಮಾಡಿಕೊಂಡ್ರೆ ನಮ್ಮ ಗಾಡಿ, ನಮ್ಮ ಆಶಿ ರೆಡಿ ಟು ರೈಡ್. ಓಕೆನಾ? ಬಟ್ ರೈಡ್ ಮಾಡ್ತಾಯಿಲ್ಲ, ಆದಷ್ಟು ಬೇಗ ರೈಡ್ ಬರುತ್ತೆ. ರೈಡ್ ಬ್ಲಾಗ್ಸು ನೋಡಿರುತ್ತೆ ನೀವು. ಜುಗಾಡು ಗೈಸ್ ನೋಡಿರಿ, ಒಂದು ನಾರ್ಮಲ್ ಪ್ಲಾಸ್ಟಿಕ್ ಬಾಟಲಲ್ಲಿ ಡೀಸೆಲ್ ಏನು ತಂದಿರ್ತೀವಿ ಅದನ್ನ ಹಾಕೊಳ್ಳೋದು. ಇದು ತುಂಬ ಹಳೆ ಡೀಸೆಲು, ಅದಕ್ಕೆ ಪೆಟ್ರೋಲ್ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಡೀಸೆಲೇ, ಪೆಟ್ರೋಲ್ ಅಲ್ಲ. ಸೊ ಮೇಲ್ಗಡೆ ಒಂದು ಕಾಲಿಂದು ಅದು ಇದು ಹಳೇದೇನೋ ಇರುತ್ತಲ್ಲ, ಸೊ ಅದ್ರದ್ದು ನಾಜಲ್ ಹಾಕ್ಬಿಟ್ಟು ಮಾಡೋದು ಅಷ್ಟೇ. ಬನ್ನಿ, ಹುಷಾರು. ಆಯ್ತು ಮೇಡಮ್. ಸೊ ಹೋಗ್ಬಿಟ್ಟು ವಾಶ್ ಮಾಡಿಸ್ಕೊಂಬರ್ತೀನಿ, ಒಂದಿಷ್ಟು ಕೆಲಸ ಇದೆ ಅದು ಮುಗಿಸ್ಕೊಂಬರ್ತೀನಿ ಅಂತ. ಸೊ ಗೈಸ್ ನೋಡ್ಕೊಂಬಿಡಿ ನಮ್ಮ ಆಶಿ ಯಾವ ಥರ ಕಾಣ್ತಾಳೆ ಈಗ ಅಂತ ಅಂದ್ಬಿಟ್ಟು ನೀರು ಹೊಡಿಸಿದೆ. ಅವಾಗ ಎಷ್ಟು ಬ್ಲ್ಯಾಕ್ ಆಗಿತ್ತು, ಇವಾಗ ಗೋಲ್ಡನ್ ಕಲರ್ ಬರ್ತಾ ಇದೆ ಚೈನು. ವಾಪಸ್ ಮನೆಗೆ ಬಂದೆ. ಕ್ಯಾನ್ಗಳು, ಸೊ ಇವೆಲ್ಲದನ್ನು ನಾನು ನಮ್ಮ ಮನೆ ಬೀಗ್ ರೂಟಿಗೆ, ಅದೇ ನನ್ನ ಮನೆ ಬೀಗ್ ರೂಟಿಗೆ ತರಿಸಿದ್ದು. ಅದೇ ಕೆಲವು ಕ್ಯಾನ್ ಉಳಿದಿತ್ತು, ಕೆಲವು ಕ್ಯಾನ್ ಖಾಲಿಯಾಗಿರೋವೆಲ್ಲ ವಾಪಸ್ ತಲುಪಿಸಿದ್ವಿ ಅವ್ರ ಹತ್ರ. ಸೊ ಎಲ್ಲ ಬೇಕು ಅಂತಲೇ ಹೊಸ ಕ್ಯಾನ್ಸ್ನೇ ತರಿಸಿದ್ದು, ವಾಪಸ್ ಕೊಡಬೇಕು, ಹೊರಡು ಬರಬೇಕು. ಲೆಟ್ಸ್ ಗೋ. ಮೋಸ್ಟ್ಲಿ ಕಾರಲ್ಲಿ ಹೋದರೆ ಒಂದೇ ಸರಿ ಓಟ್ ಬರ್ಬೋದು, ಬಟ್ ಕಾರ್ ಎತ್ತೋದಕ್ಕೆ ಒಂದು ಸ್ವಲ್ಪ ಮೈಬಾರ. ಮನೆಗೆ ಬಂದಿದ್ದೀನಿ, ಎಲ್ಲ ಕೆಲಸ ಮುಗಿಸ್ಕೊಂಡು. ಆ್ಯಂಡ್ ಇಲ್ಲಿ ಕದಿಯಾ. ಸೊ ಇವಾಗ ನಾವು ವಡೆ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಗೊತ್ತಿಲ್ಲ, ತಿನ್ಬೇಕನ್ನಿಸ್ತು. ಅದು ಇಷ್ಟು ದಿನ ಮದುವೆ ಅದು ಇದು ಅಂತ ಹೇಳ್ಬಿಟ್ಟು ಬರೀ ಸ್ಪೆಷಲಾಗಿ ತಿಂದು ಹಾಂ ಆಯ್ತವ, ಸ್ಪೆಷಲಾಗಿ ತಿಂದು ಇವಾಗ ಅದೇ ಥರ ಒಂಚೂರು ಸ್ಪೆಷಲಾಗಿ ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಸೊ ಇವತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ವಡೆ ಮಾಡ್ತಿದ್ಯಾ, ತಿನ್ನಂಗಿರುತ್ತಾ? ಚೆನ್ನಾಗಿರುತ್ತೆ. ಅದು ತಿಂದ್ಬಿಟ್ಮೇಲೆ ನಾನು ಹೇಳ್ತೀನಿ, ನೀನು ಹೇಳು. ನಿಮ್ಮ ಮನೇಲಿ ಮಾಡಿದ್ಯಾ ವಡೆ ಎಲ್ಲ ಮಾಡ್ತೀಯಾ? ನೋಡೋಣ ಗೈಸ್, ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಇವತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಹೆಂಡತಿ ಮಾಡಿರುವಂತಹ ವಡೆನ ಟೇಸ್ಟ್ ಮಾಡಿ ರಿವ್ಯೂ ಮಾಡೋಣ. ನೀನು ಕರೆಕ್ಟಾಗಿ ಹೇಳ್ಬೇಕು ಜೆನ್ಯೂನ್, ಓಕೆನಾ? ಇದೆಲ್ಲ ನಾನು ಹಾಕಿಲ್ಲ, ಬರೀ ಕಳ್ಸಿರೋದು ಮಾತ್ರ ನಾನು, ಮಿಕ್ಕಿದೆಲ್ಲ ಅಮ್ಮನೇ ಹಾಕಿರೋದು. ಹೌದಾ? ಹಂಗಾರೆ ಚೆನ್ನಾಗಿರುತ್ತೆ. ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ ವಡೆಗಳು. ಬನ್ನಿ ಟೇಸ್ಟ್ ಮಾಡ್ಬಿಡೋಣ. ಬಿಸಿ ಯಾಕೆ ಕೈಯಲ್ಲಿ ಇಟ್ಕೊಂಡಿಲ್ಲಲ್ಲ ಅದಕ್ಕೆ. ನಿಧಾನ. ಕರ್ಬೇವಿನ ಸೊಪ್ಪು ಹಾಕತ್ತಾ? ಅದರಲ್ಲೇ ಡಾಮಿನೇಟ್ ಮಾಡ್ತಾ ಇದೆ, ಅದೇ ಜಾಸ್ತಿ ಇದೆ ಕರ್ಬೇವಿನ ಸೊಪ್ಪು ಅಂತ. ಚೆನ್ನಾಗಿದೆ ಅಂತ ಸಾಕಾ? ಇನ್ನೇನು ಹಾಕೋದಿಲ್ವಾ? ಹಿಂಗೆ ನಿಮ್ಮ ಸೊಸೆ ಮಾಡಿರೋ ವಡೆ. ತಿಳಿಸ್ತಿಲ್ಲ ಮೇಡಮ್? ಚೂರು ಜಾಸ್ತಿ ತಿನ್ಬೇಕಾಯ್ತು. ಅಷ್ಟೇ ಡ್ಯಾಡಿ ಕೇಳಬೇಕಂತೆ. ಹೆಂಗೆ ರೆಡಿ? ಹೇಳಿ ರೆಡಿ. ಚೆನ್ನಾಗಿದೆಯಾ? ನಾವು ತಿನ್ಬೇಕು. ಚೆನ್ನಾಗಿದೆ. ನಾನು ತಿನ್ನೋ ಥರ ಇದೆ ಅಂತ ಹೇಳ.
ಚೆನ್ನಾಗಿ ಚೆನ್ನಾಗಿ ನಾನು ರೇಕ್ಸಕ್ಕೆ ಕೇಳೋದಲ್ದರೆ ಅದಕ್ಕಿಂತ ಓವರ್ಟೇಕ್ ಮಾಡಿ ನಮ್ಮ ಮಮ್ಮಿ ಡ್ಯಾಡಿ ಹೇಳ್ತಾ ಇದ್ದಾರೆ. ಸರಿಯಾಗಿರೋದನ್ನ ಸರಿಯಾಗಿದೆ ಅಂತ ಹೇಳ್ಬೇಕು. ಕರೆಕ್ಟ್ ಅಮ್ಮ. ನಾನು ರೇಕ್ಸಕ್ಕೆ ಚೆನ್ನಾಗಿದೆ ಇಲ್ಲ ಅಂತ, ಅಷ್ಟು ರೇಕ್ಸ್ ಇಲ್ಲ ಅಂತ ಹೆಂಗೆ ಅದು ಕರ್ತವ್ಯ ಅಲ್ವಾ? ರೇಕ್ಸ್ ಅದು ರೇಕ್ಸ್ಬಾರ್ದಾ? ರೇಕ್ಸ್ಲಾ ಹಿಂಗೂ ಅಂದ್ರೆ ನೀವು ಮಾಡ್ತೀರಾ ಅಂತ ನಂಗೆ ಗೊತ್ತು ತಾನೇ. ತಿನ್ಬಿಟ್ಟು ಹೇಳಿ ನೀನು. ಈಗ ಸದ್ಯಕ್ಕೆ ಚೀಲ್ಗಳು ತುಂಬ ಏನು ಗಿಫ್ಟ್ಗಳು ಬಂದಿದ್ದು ಮದುವೆಗೆ ಅದನ್ನೆಲ್ಲ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೆಸರು ಕಾಣ್ತಾ ಇದೆ. ಸೊ ಎಲ್ಲದನ್ನು ಅನ್ಬಾಕ್ಸ್ ಮಾಡ್ತೀವಂತೆ. ಅದ್ರ ಜೊತೆಗೆ ಒಂದು ಫ್ರೇಮ್ ಇದೆ, ಇಲ್ಲಿದೆ ನೋಡಿರಿ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ, ಎಲ್ಲದನ್ನು ಮಾಡೋಣ. ಅದಕ್ಕೋಸ್ಕರ ಮಮ್ಮಿ ಡ್ಯಾಡಿ ಮತ್ತು ನನ್ನ ಹೆಂಡತಿ 3 ಜನರು ಕೂರಿಸ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡಿದ್ದೀನಿ. ಇವಾಗ ಬರುತ್ತೆ ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡ್ತೀನಿ ಅದರದ್ದು, ಬಿಕಾಸ್ ಸುಮಾರು ಬಾಕ್ಸ್ಗಳಿದ್ದಾವೆ. ಸೊ ಎಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟು ಒಂದು ಸಪ್ರೇಟ್ ವೀಡಿಯೋನೇ ಆಗುತ್ತೆ. ಒಂದರಲ್ಲೇ ಅಟ್ಯಾಚ್ ಮಾಡೋಕ್ಕೋರೆ ದೊಡ್ಡದಾಗ್ಬಿಡುತ್ತೆ. ಅದಕ್ಕೋಸ್ಕರ ಅನ್ಬಾಕ್ಸಿಂಗ್ ಆದಮೇಲೆ ಪರಿಸ್ಥಿತಿ ತೋರಿಸ್ತೀನಿ ನೋಡಿರಿ ಯಾವ ಥರ ಇದೆ ಅಂತ. ಆಗಲೇ ಹೆಂಗಿತ್ತು, ಈಗ ಹೆಂಗೆ ಹರಡಿಟ್ಟಿದ್ದೀವಿ ಅಂತ ಎಲ್ಲಿವರೆಗೂ ಹೋಗಿದೆ, ಅಲ್ಲಿವರೆಗೂ ಹೋಗಿದೆ ಕಸ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದರಲ್ಲಿ ಎಷ್ಟೊಂದು ಒಳಗಡೆ ಮಧ್ಯದಲ್ಲೆಲ್ಲ ಸೇರ್ಕೊಂಡಿದ್ದಾವೆ, ಗಿಫ್ಟ್ಗಳಿದ್ದಾವೆ ಅಲ್ಲಿ. ಓಕೆನಾ, ಅದು ಫುಲ್ಲು. ಆ್ಯಂಡ್ ಅಲ್ಲಿ ಅದರ ಗಿಫ್ಟ್ ಇದ್ದಾವೆ, ಇಲ್ಲ ಅಲ್ಲಿ ಅದು ಗಿಫ್ಟ್ ಇಲ್ಲ, ಬರೀ ಬಾಕ್ಸ್ಗಳಿದ್ದಾವೆ. ಬಾ 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 ಗೈಸ್, ನೋಡಿ ಗೈಸ್ ಯಾವ ಲೆವೆಲಿಗೆ ಮಳೆ ಬೀಳ್ತಾ ಇದೆ. ಈ ಮಳೆಯಲ್ಲಿ ಮೋಸಂಬಿ ಮೋಸಂಬಿನ ಆರೆಂಜ್ ಏನೋ ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ. ಸೊ ಇದನ್ನು ತಿಂತಾಯಿದ್ದೀನಿ. ಹೆಚ್ಚಿಗೆ ಕೆಡುತ್ತಾ ಇದೆ ಮಳೆ, ಅದು ಒಂದು ಸ್ವಲ್ಪ ಸ್ಲೋ ಆಯಿತು. ಇಲ್ಲಿಂದ ಬರ್ತಾನೆ ಇದೆ. ಎಂಥ ಒಳ್ಳೆ ಟೈಮಿಗೆ ನಾವು ನಮ್ಮ ಮನೇಲಿ ವಡೆ ಮಾಡಿದ್ದೀವಿ ಹೇಳಿ, ಸೂಪರ್. ಇವರು ಮಾಡಬೇಕು ಅಂತ ಅದೇ ಮಾತಾಡ್ತಿದ್ವಿ, ಮಾಡಿಕೊಂಡು ತಿನ್ನೋಣ ಅಂತ. ವಡೆ ಮಾಡೋದಕ್ಕೆ ನೀವು ರೆಡಿನಾ? ರೆಡಿನಾ ತಿನ್ನೋಕ್ಕೆ? ನೀವು ತಿನ್ನಲ್ಲ? ಮುಟ್ಸೋ ಇದಾರಮ್ಮ. ಮೇಡಮ್ ಏನು ನೆನಪಾಯ್ತು? ಅಲ್ಲಿ ಏನು ಹೇಳಿದ್ರು ಅನ್ನೋದು ನೆನಪಾಯ್ತು. ಲಿಪ್ ಮೂಮೆಂಟಾ? ಎಲ್ಲರಪ್ಪ ಏನಾದ್ರು ಕತ್ತಲಲ್ಲಿ ಕೂರಿಸ್ಕೊಂಡು ತೋರಿಸ್ತಾ ಇದೀವಿ. ಥಿಯೇಟ್ರ್ ಎಫೆಕ್ಟಾ? ಅಲ್ಲಿ ಟಿ ವಿಲಿ ನೋಡಿದ್ದು ಒಂದು ಬೇರೆ ಫೀಲ್ ಇತ್ತು. ಓಕೆ, ನಾವು ಹೋಮ್ ಥಿಯೇಟ್ರಲ್ಲಿ ಆ ಸೌಂಡು ಎಲ್ಲ ನೋಡಿದ್ವಿ. ಬಟ್ ಆ ರೀಡೋಸ್ ನೋಡಬೇಕು ಇಬ್ಬರು ಅಂತ ಅನ್ನಿಸ್ತು. ಬಿಕಾಸ್ ಪ್ರತಿಯೊಂದು ಮೂಮೆಂಟು ರಿಕಲೆಕ್ಟ್ ಆಗ್ತಿತ್ತು ನಮಗೆ. ಚೆನ್ನಾಗಿತ್ತು. ಅದೇ ಹೆಂಗಿತ್ತು, ಎಷ್ಟೊತ್ತಿಗೆ ಹೋದ್ವಿ, ಎಷ್ಟೊತ್ತಿಗೆ ಬಂದ್ವಿ, ಎಷ್ಟೊತ್ತಿಗೆ ಶಾರ್ಟ್ ಹೆಂಗೆ ತೆಗೆದ್ರು, ಏನು ಪೋಸ್ ಹೇಳಿದ್ರು, ನಾವೇ ಎಷ್ಟು ಯೋಚನೆ ಮಾಡ್ಬಿಟ್ಟು ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ನಾವು ಸ್ಯಾಂಪಲ್ ವಿಡಿಯೋಸ್ ನೀವು ಇದುವರೆಗೂ ಕೆಲಸ ಮಾಡೋದು ತೋರಿಸಿ ಅಂತ ಹೇಳ್ಬಿಟ್ಟು ಫೋಟೋಗ್ರಾಫರ್ ಕೇಳಿದಾಗ ಅವ್ರು ಕಳಿಸಿದ್ರು. ಗುರು ಇಷ್ಟು ಖರಾಬಾಗೆಲ್ಲ ಬರ್ತೀವ ನಾವು ಅಂತ ಅನ್ಸ್ಬಿಟ್ಟು ಒಂದು ಲೆವೆಲಿಗೆ ಮನಸ್ಸು ಬೇಜಾರಾಗ್ಬಿಟ್ಟಿತ್ತು ನನಗೆ. ಇಷ್ಟೊಂದೆಲ್ಲ ಖರಾಬಾಗಿ ಬಂದರೆ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿಲ್ಲ ಹೆಂಗೆ ವ್ಲಾಗ್ ಮಾಡಬೇಕು, ಐ ಮೀನ್ ಅದಕ್ಕೆಲ್ಲ ಪೋಸ್ ಮಾಡಬೇಕು, ಇಲ್ಲ ರಿಯಾಕ್ಟಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಇವೆಲ್ಲ ಗೊತ್ತಿಲ್ಲ. ಬಟ್ ಆ್ಯಕ್ಟಿಂಗ್ ಅನ್ನೋದೇನಿಲ್ಲ. ಓಕೆನಾ, ನ್ಯಾಚುರಲಾಗಿ ಆರಾಮಾಗಿ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂದಾಗ ಅದನ್ನು ನಾವು ಫ್ಲೋನಲ್ಲಿ ಮಾಡ್ಕೊಂಡು ಹೋಗಿರೋದು. ಸೊ ಅದೆಲ್ಲ ನೋಡಿದಾಗ ಬೇಜಾರಾಗಿ ಡ್ಯಾನ್ಸ್ ಮೂಮೆಂಟ್ಸ್ ಅದೆಲ್ಲ ಯಾವುದು ಬೇಡ ಅಂದಿದ್ವಿ ನಾವೇನೆ. ಜಸ್ಟ್ ನ್ಯಾಚುರಲ್ ಆಗಿ ನಮ್ದು ಏನಿದೆ ಅದನ್ನ ತೆಗೀರಿ ಅಂತ. ಬಟ್ ಚೆನ್ನಾಗಿ ಬಂತು ನಿಜವಾಗ್ಲೂ. ಅದವ್ರು ಕಳಿಸ್ದಾಗ ಮಾತ್ರ ಸ್ಯಾಂಪಲ್ಸ್ ಎಷ್ಟು ಬೇಜಾರು ಟೆನ್ಷನ್ ಆಗಿತ್ತು ಅಂದರೆ, ಇಷ್ಟ ಅಜೀಬಾಗಿ ಬರ್ತೀವ, ಇಷ್ಟ ಅಜೀಬಾಗಿರೋದು ನಾನು ಹೆಂಗೆ ಪೋಸ್ಟ್ ಮಾಡಲಿ, ಎಲ್ಲಾದರೂ ಇಲ್ಲಾಂದರೆ ಎಲ್ಲ ಹಾಕೋದು, ನಾವೇ ನೋಡೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಾವು ಏನು ಸಾಂಗ್ ಸೆಲೆಕ್ಟ್ ಮಾಡಿದ್ವಿ, ಅದಕ್ಕೆ ಏನು ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿದ್ವಿ, ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮ್ಯಾಚ್ ಆಗಬೇಕು ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಹಿಂದಿನ ದಿನ ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂದರೆ ಒಂದು ಕಾಸ್ಟ್ಯೂಮ್ ಹುಡ್ಕೋದಕ್ಕೆ ಅವೆಲ್ಲ ತಲೆಗೆ ಬಂತು. ಡ್ಯಾಮೇಜ್ ಒಂದೇ ತಗೊಂಡಿದ್ದು ನಾವು ಕಾಸ್ಟ್ಯೂಮ್, ಯಾವುದು ಅಷ್ಟು ಜಾಸ್ತಿ ತಗೊಂಡು ಅದೇನು ಕಾಸ್ಟ್ಯೂಮ್ ತಗೊಂಡ್ವಿ ಅದೊಂದು ಕಡೆ ಹೋದ್ವಿ, ಅದೊಂದು ಬ್ರ್ಯಾಂಡಲ್ಲಿ. ಸೊ ಅಲ್ಲಿ ಡ್ಯಾಮೇಜ್ ಪೀಸ್ ಇತ್ತು, ಇದ್ದಿದೆ ಒಂದು ಪೀಸ್ ನಮ್ಮ ಸೈಜ್ದು. ಸೊ ಅದೇ ಬ್ರ್ಯಾಂಡ್ನ ಹುಡ್ಕೊಂಡು ಬೇರೆ ಬ್ರಾಂಚ್ಗೆ ಹೋಗಿ ಅಲ್ಲೆಲ್ಲ ತಗೊಂಡು ಒಳ್ಳೆ ಸರ್ಕಸ್ಗಳೆಲ್ಲ ಮಾಡಿದ್ವಿ. ಸೊ ಅವೆಲ್ಲ ನೆನಪಾಯಿತು. ಯಾರೇ ಆಗಲಿ ನಿಮ್ಮ ಕೆಲಸ ಕಳಿಸಿ, ನೀವು ಮಾಡಿರೋದು ಇಲ್ಲಿವರೆಗೂ ಅಂತ ಅಂದರೆ ಅವರ ಬೆಸ್ಟ್ ವರ್ಕ್ಗಳನ್ನೇ ಕಲಿಸೋದು. ಆ ಬೆಸ್ಟ್ ವರ್ಕೇ ನಮಗೆ ವರ್ಸ್ಟ್ ಅಂತ ಅನ್ನಿಸ್ತು. ನೆಕ್ಸ್ಟ್ ನಮ್ದೇ ಕಳಿಸ್ತಾರೆ. ಪಕ್ಕ ಸಾರು ತುಂಬ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ತಿದ್ರು. ಅಂದ್ರೆ ಅದು ನಾವೆಲ್ಲ ಕೂತ್ಕೊಂಡು ಎಲ್ಲ ಜೊತೆ ಮಾತಾಡಿ ಮಾಡಿ ಇದೇ ಸಾಂಗ್ ಬೇಕು, ಹಿಂಗೆ ಬೇಕು, ನಾವ್ ಇದೇ ಕಾಸ್ಟ್ಯೂಮ್ ಹಾಕೋದು ಅಂತ ಹೇಳ್ಬಿಟ್ಟು ಮಾಡಿದ್ದು.